ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಸೆ ಧಾರಾವಾಹಿಯ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೇನೆ. ಹೌದು, ಮೀನಾ ಹಾಗೂ ಸೂರ್ಯನನ್ನು ಕಂಡ್ರೆ ಮನೆಯಲ್ಲಿ ಯಾರಿಗೂ ಕೂಡ ಆಗೋದಿಲ್ಲ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈಗ ಸೂರ್ಯ ಆಡಿರುವಂಥ ಮಾತು ಮನೆಯವರೆಲ್ಲರಿಗೂ ಕೂಡ ಮೀನಾ ವಿರುದ್ಧ ದ್ವೇಷವನ್ನು ಸಾಧಿಸೋಕೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಸೂರ್ಯನಿಗೆ ಮದುವೆಯ ಕರೆಯೋಲೆಯನ್ನು ಕೊಡೋಕ್ಕೆ, ಅಂದರೆ ಮದುವೆ ಇನ್ವಿಟೇಷನನ್ನು ಕೊಡೋಕ್ಕೆ ಸೂರ್ಯನ ಸ್ನೇಹಿತನೊಬ್ಬ ಮನೆಗೆ ಬಂದಿರ್ತಾನೆ. ಈ ವೇಳೆ ಸೂರ್ಯ ಯಾಕೋ ಬಂದಿದ್ದು ಏನೋ ವಿಷಯ ಅಂತ ಕೇಳ್ತಾನೆ. ಆಗ ಆತನ ಗೆಳೆಯ ಹೇಳ್ತಾನೆ, ನಮ್ಮ ಅಣ್ಣನ ಮದುವೆ ಇದೆ ಸೂರ್ಯ, ನೀವು ನಿಮ್ಮ ಫ್ಯಾಮಿಲಿಯವರೆಲ್ಲ ಮನೆಗೆ ಬರಬೇಕು, ಮದುವೆಯನ್ನು ಮಾಡುವಾಗ ಜೊತೆಯಲ್ಲಿ ಇರಬೇಕು ಅಂತ ಹೇಳ್ತಾನೆ. ಆದರೆ ಸೂರ್ಯ ಈ ಟೈಮಲ್ಲಿ ತನ್ನ ಬುದ್ಧಿಯನ್ನು ಮರೆತವನಂತೆ ವರ್ತಿಸಿದ್ದಾನೆ. ಮೀನಾ ಎಲ್ಲರ ಮುಂದೆ ಲೇವಡಿಯಾಗುವಂತೆ, ಅಂದರೆ ಕೇವಲವಾಗುವಂತೆ ಮಾತನಾಡಿದ್ದಾನೆ. ವಿಷಯ ಏನಪ್ಪ ಅಂತಂದ್ರೆ, ಸೂರ್ಯನ ಸ್ನೇಹಿತ ಮನೆಗೆ ಬಂದು ನನ್ನ ಅಣ್ಣನ ಮದುವೆ ಇದೆ, ನಾನೇ ಮುಂದೆ ನಿಂತು ಮಾಡಿಕೊಳ್ತಾ ಇದ್ದೇನೆ, ದಯವಿಟ್ಟು ನೀವು ನಿಮ್ಮ ಫ್ಯಾಮಿಲಿಯವರು ಎಲ್ಲ ಬಂದು ಮದುವೆಯಲ್ಲಿ ಇರಬೇಕು ಅಂತೇಳಿ ಹೇಳ್ತಾನೆ. ಈ ವೇಳೆ ಸೂರ್ಯ ತಲೆಕೆಟ್ಟವನಂತೆ ಮಾತನಾಡಿದ್ದಾನೆ. ಓ ಹುಷಾರು ಮಗ, ನೀನು ಮದುವೆಗೆ ಹಿಂದಿನ ದಿನವೇ ಫೋಟೋ ಹಾಕ್ಬಿಡು, ಅಂದರೆ ನೀನು ಮದುವೆ ನಡೀತಾ ಇರುತ್ತಲ್ಲ ನಿಮ್ಮ ಅಣ್ಣಂದು, ಅದರ ಹಿಂದಿನ ದಿನವೇ ಎಸ್ಕೇಪ್ ಆಗಿಬಿಡು ಅಂತೇಳಿ ಹೇಳ್ತಾನೆ. ಯಾಕೆ ಹೀಗೆ ಹೇಳ್ತಿದ್ಯಾ ಅಂತ ಕೇಳಿದಾಗ, ಯಾಕಂದರೆ ನಿಮ್ಮ ಅಣ್ಣನ ಮದುವೆಯಲ್ಲಿ ನಿಮ್ಮ ಅಣ್ಣ ಎಸ್ಕೇಪ್ ಆದರೆ ಆಗ ಆ ಹುಡುಗಿಯನ್ನು ನೀನೇ ಮದುವೆ ಆಗಬೇಕಾಗುತ್ತೆ, ಮದುವೆಯಾಗಿ ಅನುಭವಿಸ್ಬೇಕಾಗುತ್ತೆ ಅಂತೇಳಿ ಹೇಳಿದ್ದಾನೆ. ಅಂದರೆ ಇಲ್ಲಿ ಮನೋಜನಿಗೆ ನೋಡಿದಂಥ ಹುಡುಗಿ ಮೀನಾಳನ್ನು ನಾನು ಮದುವೆ ಆಗಬೇಕಾಯಿತು, ಈಗ ನಾನು ಅನುಭವಿಸ್ತಾ ಇದ್ದೀನಿ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ದಾನೆ ಸೂರ್ಯ. ಇದನ್ನು ಕೇಳಿಸಿಕೊಂಡಂಥ ಶಾಂತಿ ಅಲ್ಲಿ ಡೈರೆಕ್ಟಾಗಿ ಹೇಳ್ತಾಳೆ, ಅಂದರೆ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಕೂತಿರ್ತಾರೆ. ಸೂರ್ಯ ಆಡಿದಂಥ ಮಾತುಗಳನ್ನು ಕೇಳಿಸಿಕೊಂಡಂಥ ಸಕ್ಕರೆ ಈ ವೇಳೆ ಮೀನಾಳನ್ನು ಲೇವಡಿ ಮಾಡೋಕ್ಕೆ ಶುರು ಮಾಡ್ತಾಳೆ. ಅಂದರೆ ಕೇಳಿಸ್ಕೊಳಮ್ಮ ರೋಹಿಣಿ, ಸೂರ್ಯ ಹೇಳಿದ್ದು ಮೀನಾಗೇನೆ, ಸೂರ್ಯ ಮುಖಕ್ಕೆ ಉಗ್ದಂಗೆ ಮೀನಾಗೆ ಹೇಳಿದ ಅಂತೇಳಿ ಲೇವಡಿಯನ್ನು ಮಾಡ್ತಾಳೆ. ತನ್ನ ಸೊಸೆಯನ್ನು ಆಡಿಕೊಳ್ತಾಳೆ. ಎಲ್ಲರ ಮುಂದೆ ಸೂರ್ಯ ಮಾತನಾಡಿದ್ದು ಹಾಗೆ ತನ್ನ ಅತ್ತೆ ತನ್ನ ಬಗ್ಗೆ ಮಾತನಾಡ್ತಾ ಇರೋದನ್ನು ಕೇಳಿಸಿಕೊಂಡಂಥ ಮೀನಾಗೆ ನಿಜಕ್ಕೂ ಕೂಡ ಸಂಕಟವಾಗುತ್ತದೆ, ನೋವಿನಿಂದ ಇರ್ತಾಳೆ. ನಿಜಕ್ಕೂ ಕೂಡ ಸೂರ್ಯ ಈ ವಿಚಾರದಲ್ಲಿ ಮೀನಾ ಜೊತೆ ಹೀಗೆ ನಡೆದುಕೊಳ್ಳಬಾರ್ದಿತ್ತು. ಯಾಕಂದರೆ ಸೂರ್ಯನಿಗೆ ಮೀನಾ ಹೆಂಡತಿಯಾಗಿ ಸಿಕ್ಕಿದ್ದು ನಿಜಕ್ಕೂ ಕೂಡ ಆತನ ಅದೃಷ್ಟ. ಆದರೆ ಇದೆಲ್ಲವನ್ನೂ ಮರೆತಂತೆ ಗೆಳೆಯನ ಮುಂದೆ ಏನೋ ಜೋಶಲ್ಲಿ ಬೇಕಾಬಿಟ್ಟಿಯಾಗಿ ಮಾತನಾಡಿರುವಂಥ ಸೂರ್ಯನ ಇದೇ ಮಾತುಗಳನ್ನು ಕೇಳಿಸಿಕೊಂಡು ಈಗ ಶಾಂತಿ ಮೀನಾ ಮೇಲೆ ಹೊಸ ದಾಳವನ್ನು ಪ್ರಯೋಗಿಸ್ತಾ ಇದ್ದಾಳೆ. ಹೌದು, ಮೋಸ ಮಾಡಿ ಮದುವೆ ಮಾಡಿಕೊಂಡ್ರು, ಅಂದರೆ ಸೂರ್ಯನಿಗೆ ಮೀನಾ ತಕ್ಕನಾದಂಥ ಜೋಡಿ ಅಲ್ಲ, ಸೂರ್ಯನಿಗೂ ಕೂಡ ಮೀನಾ ಮದುವೆ ಆಗಿರೋದು ಇಷ್ಟ ಇಲ್ಲ. ಅಣ್ಣ ಬಿಟ್ಟಿದ್ದಂಥ ಹುಡುಗಿಯನ್ನು, ಅಂದರೆ ಅಣ್ಣನಿಗೆ ನೋಡಿದಂಥ ಹೆಣ್ಣನ್ನು ನಾನು ಮದುವೆ ಆದೆ ಅಂತ ಹೇಳ್ಕೊಂಡು ಅವನಿಗೂ ಕೂಡ ನೋವಿದೆ. ಹೀಗಾಗಿ ಅವನು ತನ್ನ ಮನಸ್ಸಿನಲ್ಲಿರುವಂಥ ನೋವನ್ನು ಹೊರ ಹಾಕ್ತಾ ಇದ್ದಾನೆ. ನೋಡಿದೇನಮ್ಮ ರೋಹಿಣಿ, ಮೀನಾಳನ್ನು ಕಟ್ಟಿಕೊಂಡು ಸೂರ್ಯ ಎಷ್ಟೆಲ್ಲ ಅನುಭವಿಸ್ತಾ ಇದ್ದಾನೆ ಎನ್ನುವಂಥ ಅರ್ಥದಲ್ಲಿ ಮಾತನಾಡ್ತಾಳೆ ಸಕ್ಕರೆ. ಮೊದಲನೇ ಮೀನಾ ಮತ್ತು ಸೂರ್ಯನನ್ನು ಕಂಡ್ರೆ ಇಡೀ ಮನೆಯವರಿಗೆ ಆಗೋದಿಲ್ಲ. ಅದರಲ್ಲೂ ಕೂಡ ಮನೋಜ ಮತ್ತು ರೋಹಿಣಿ ಹಾಗೆ ಸಕ್ಕರೆ ಯಾವುದಾದರೂ ಒಂದು ವಿಚಾರ ಸಿಕ್ಕರೆ ಸಾಕು ಅವರನ್ನು ಹೀಯಾಳಿಸೋಕೆ ಕಾಯ್ತಾ ಇರ್ತಾರೆ. ಆದರೆ ಈಗ ಎಲ್ಲರ ಮುಂದೆ ಸೂರ್ಯನೇ ಹೇಳಿರುವಂಥ ಮಾತು ಇಡೀ ಮನೆಯಲ್ಲಿ ಕೋಲಾಹಲವನ್ನೇ ಎಬ್ಬಿಸಿದೆ. ಅದರಲ್ಲೂ ಕೂಡ ಮೀನಾ ಪಾಪ ಎಲ್ಲರ ಮುಂದೆ ನಾಚಿಕೊಳ್ಳೋ ಅಂತಾಗಿದೆ. ಕಳೆದ ವಾರವೇ 10,000 ರೂಪಾಯಿ ಮನೆ ಖರ್ಚಿಗೆ ಕೊಟ್ಟಿಲ್ಲ ಅಂಥೇಳಿ ಹಿಗ್ಗಾಮುಗ್ಗಾ ಬೈದಿದ್ದಳು. ಕೊನೆಗೆ ಬಳೆಯನ್ನೇ ಅಡ ಇಟ್ಟು ಸೂರ್ಯನ ಮರ್ಯಾದೆಯನ್ನು ಕಾಪಾಡೋಕೆ ಮೀನಾ ಹಣವನ್ನು ಹೊಂದಿಸಿ ಕೊಟ್ಟಿದ್ಲು. ಹೀಗಿದ್ರೂ ಕೂಡ ಸೂರ್ಯ ಸ್ವಲ್ಪ ಯೋಚನೆ ಮಾಡಿ ಮಾತನಾಡಬೇಕಿತ್ತು. ಎಲ್ಲರ ಮುಂದೆ ಪತ್ನಿಯನ್ನು ಬಿಟ್ಟುಕೊಟ್ಟಿದ್ದು ನಿಜಕ್ಕೂ ಕೂಡ ಮೀನಾಗೆ ತುಂಬಾ ನೋವನ್ನು ಉಂಟು ಮಾಡಿದೆ. ಅದರಲ್ಲೂ ಕೂಡ ತನ್ನ ಅತ್ತೆ ತನ್ನ ಬಗ್ಗೆ ಆಡಿಕೊಳ್ತಾ ಇರೋದನ್ನು ನೋಡಿ ಸಂಕಟ ಪಡ್ತಿದ್ದಾಳೆ. ನಿಮಗೂ ಕೂಡ ಸೂರ್ಯ ಮೀನಾಳ ಬಗ್ಗೆ ಈ ರೀತಿಯಾಗಿ ಮಾತನಾಡಿದ್ದು ತಪ್ಪು ಅನಿಸಿದರೆ ದಯವಿಟ್ಟು ಹೇಳಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆ ಆಸೆ ಧಾರಾವಾಹಿಯ ಬಗ್ಗೆ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳನ್ನು ಹಾಗೆ ಹೊಸ ಹೊಸ ಅಪ್ಡೇಟ್ಗಳನ್ನು ನೀಡ್ತಾ ಇರ್ತೀವಿ. ಧನ್ಯವಾದಗಳು.